ಗೈಸ್ ಒಲೆಗೆ ಇದು ತಂದಿದ್ದಾರೆ ನಮ್ಮಮ್ಮ ಕಬ್ಬಣದ್ದು. ಸೊ ಗೈಸ್ ಫೈನಲಿ ಒಲೆ ಎಲ್ಲ ಜೋಡಿಸಿ ಗೈಸ್ ನಮ್ಮಮ್ಮ ಬಂದರು. ಮನೆಗೆ ಕರೆಂಟ್ ಇಲ್ಲ, ಮನೆಗೆ ಇರೋಕ್ಕಾಗ್ತಿಲ್ಲ ಸೆಕಿಗೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಗೈಸ್ ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಇವಾಗ ತಿಂಡಿ ತರೋಕ್ಕೆ ಹೋಟ್ಲಿಗೆ ಹೋಗ್ತಿದ್ದೀನಿ. ಇವತ್ತು ನಮ್ಮದು ತಿಂಡಿ ಹೋಟ್ಲು ರಜಾ ಗೈಸ್, ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗಿ ತಿಂಡಿ ತರೋಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ತಿಂಡಿ ತಿಂದು ಮನೆಗೆ ಹೋಗಿ ತಿಂಡಿ ತಿಂದು ಅಲ್ಲಿಂದ ಮತ್ತೆ ಹೋಟ್ಲಿಗೆ ಬರಬೇಕು. ಸೊ ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್ ಇವತ್ತು ನಮ್ಮ ಹೋಟ್ಲು ಕ್ಲೋಸ್ ಆಗಿದೆ ಗೈಸ್, ಕಟ್ಟಿಸ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ಇವತ್ತು ಅಮ್ಮ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ, ಆಮೇಲೆ ಬರ್ತಾರೆ ಗೈಸ್. ಇವತ್ತು ಅದೇ ಹೋಟ್ಲು ಮಾಡಬೇಕು, 1-1:30 ಮೇಲೆ ಹೋಟ್ಲು ಸ್ಟಾರ್ಟ್ ಮಾಡೋದು. ಅದಕ್ಕೆ ಹೋಟ್ಲಿಗೆ ಇವಾಗೆಲ್ಲ ಒಲೆಗೆ ಇಟ್ಟಿಗೆ ಅದನ್ನೆಲ್ಲ ಜೋಡಿಸ್ಕೋಬೇಕು ಗೈಸ್. ಸೊ ಬನ್ನಿ ಫಸ್ಟ್ ಹೋಗಿ ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ಹೋಟ್ಲು ಕೆಲಸ ಏನೈತೆ ಮಾಡಿ ನೋಡೋಣ. ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಗೈಸ್. ಪುಳಿಯೋಗರೆ. ಓ ಗಾಯ್ಸ್, ಈಗ ನಾನು ನಮ್ಮ ಟೆರೆಸ್ ಮೇಲೆ ರೀಲ್ಸ್ ಮಾಡೋಕ್ಕೆ ಬಂದಿದ್ದೀನಿ ಸ್ಟ್ಯಾಂಡ್ ತಗೊಂಡು. ನಮ್ಮಮ್ಮ ಇಷ್ಟೊತ್ತಾದರೂ ಬರಲಿಲ್ಲ. ಫೈನಲಿ ರೀಲ್ಸ್ ಮುಗಿಸಿ ಹೋಗ್ತಿದ್ದೀನಿ ಕೆಳಗಡೆ. ಆದರೂ ಏನು ಬಿಸಿಲಿದೆ ಗೈಸ್ ಲಿಟ್ರಲಿ. ಸೊ ಅದರದ್ದೇ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ರೀಲ್ಸ್ ಮಾಡಿದ್ದೀನಿ. ಸೊ ಬನ್ನೀಗ ಅಮ್ಮ ಬಂದಿದ್ದಾರೆಲ್ಲ ನೋಡಿ ಹೋಗಿ ಹೋಟ್ಲು ಓಪನ್ ಮಾಡಬೇಕು. ಪ್ಲಸ್ ನೋಡೋ ಮನೆ ಅಮ್ಮ ಬಂದಿದ್ದಾರೆ. ಮನೆಗೆ ಕರೆಂಟ್ ಇಲ್ಲ, ಮನೆಗೆ ಇರೋಕ್ಕಾಗ್ತಿಲ್ಲ ಸೆಕಿಗೆ. ನೋಡಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರು ಕರೆಂಟ್ ಇಲ್ಲ. ಆಗ ಸೆಕೆಗೆ ಮನೆಗೆ ಇರೋಕ್ಕಾಗ್ತಿಲ್ಲ ಗೈಸ್. ನಮ್ಮಮ್ಮ ಬಂದರು. ಆಟೋಗೆ ಬರೋಷ್ಟು ಶ್ರೀಮಂತರಾಗಿದ್ದಾರೆ ನೋಡಿ. 120 ರೂಪಾಯಿ ಆಟೋ. 120 ರೂಪಾಯಿ ಅಂತ ನೋಡಿ, ಎಷ್ಟು ಶ್ರೀಮಂತರು ನಮ್ಮಮ್ಮ. ಏನು ತರಲಿಲ್ವಾ ತಿನ್ನೋಕ್ಕೆ? ಹಾಂ, ಗ್ಯಾಸ್ ಇಳಿಸ್ಕೊಂಡೆ. ಹೌದೇನು ಗೈಸ್, ಒಲೆಗೆ ಇದು ತಂದಿದ್ದಾರೆ ನಮ್ಮಮ್ಮ ಕಬ್ಬಣದ್ದು. ಇದ್ರಾಗೆ ಹೋಟ್ಲಿಗೆ ಒಲೆ ಹಚ್ಚೋದು. ಹಾಂ ಗೈಸ್, ಇವತ್ತು ಹೋಟ್ಲು ಓಪನ್ ಮಾಡೋದು ಕ್ಯಾನ್ಸಲ್ ಆಯಿತು. ಸೊ ಈಗ ನಾನು ಅಕ್ಕಿ ಇದ್ದಿದ್ದಿಲ್ಲ, ಅಕ್ಕಿ ತರೋಕ್ಕೋಸ್ಕರ ಹೋಗ್ತಿದ್ದೀನಿ. ಅಕ್ಕಿ ತಂದುಕೊಟ್ಟು ಊಟ ಮಾಡ್ಕೊಂಡು ತಿನ್ನೋದು. ಹೋಟ್ಲು ಓಪನ್ ಮಾಡೋಣ ಅಂದ್ಕೊಂಡ್ವಿ. ಸೊ ವೆಹಿಕಲ್ ಹೋಟ್ಲು ಓಪನ್ ಮಾಡೋಣ ಅಂದ್ಕೊಂಡ್ವಿ. ಬೇಡ, ಬಟ್ ನಾಳೆ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡೋಣ. ಇನ್ನೂ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ ನಾವು ಒಲೆ ಹಚ್ಚೋಕ್ಕೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಅಂದ್ಕೊಂಡಿದ್ದೀವಿ. ಬನ್ನಿ ಈಗ ಹೋಗಿ ಅಕ್ಕಿ ತಗೊಂಡು ಹೋಗೋಣ. ಗೈಸ್ ಮಧ್ಯಾಹ್ನ ನಮ್ಮಮ್ಮ ಬಿಸಿ ಬಿಸಿ ಅನ್ನ ಸಾರು ಮಾಡಿದ್ದಾರೆ, ಊಟ ಮಾಡ್ತಾಯಿದ್ದೀವಿ ಗೈಸ್. ಈಗ ನಾವು ಹೋಟ್ಲಿಗೆಲ್ಲ ನಾಳೆ ಒಲೆ ಹಚ್ಚೋಕ್ಕೆ ಗಿಟ್ಟಿಗೆ ಹುಡ್ಕಕ್ಕೆ ಹೋಗ್ತಾಯಿದ್ದೀವಿ. ಸೊ ಗಿಟ್ಟಿಗೆ ತಗೊಂಡೋಗಿ ಅಲ್ಲಿ ಹೋಟ್ಲ ಹತ್ರ ಇಡಬೇಕು. ಅದು ಮೋಲ್ಡಾ? ಅಯ್ಯೋ ಸರಿ ಅನ್ಸರಿ, ಮೋಲ್ಡೇ ಯಾಕೆ ಬರ್ಬೇಕಲ್ಲ, ಹುಡುಕ್ತಾಯಿದ್ದೀವಿ ಗೈಸ್. ತಗೊಂಡೋಗಿ ಅಲ್ಲಿ ಹೋಟ್ಲ ಹತ್ರ ಇಡಬೇಕು. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಒಲೆ ಎಲ್ಲ ಜೋಡಿಸಿ ಈಗ ಮನೆಗೆ ಹೊರಟಿದ್ದೀವಿ. ನಾಳೆ ಬಂದಿಲ್ಲ ಒಲೆ ಹಚ್ಚೋದು. ಸೊ ಗೈಸ್ ಇವಾಗ ನಾವು ಅಲ್ಲಿ ಹೋಗಿ ಒಲೆ ಎಲ್ಲ ಜೋಡಿಸಿ ಈಗ ನಾನು ನಮ್ಮ ಟೆರೆಸ್ ಮೇಲಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಬಟ್ಟೆ ತಗೊಂಡು ಹೋಗಿ ಬರಬೇಕಿತ್ತು, ಯಾಕಂದರೆ ಇಲ್ಲೆಲ್ಲ ಮಳೆ ಬರ್ತಿದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾಳೆ ವಿಡಿಯೋಗೆ ವೇಟ್ ಮಾಡ್ತೀರಿ ಗೈಸ್. ಬಾಯ್.